ಆಮೇಲೆ ಏನಾಯಿತು, ಅವನ ಅವತಾರ ಸಮಾಪ್ತಿ ಮೇಲೆ ಆದಂತಹ ಘಟನೆಯನ್ನು ದಾಖಲೆ ಮಾಡ್ತಾನೆ. ತಸ್ಯ ಕಿಲ ಅನುರಚಿತಂ ಉಪಾಕರ್ಣ್ಯ. ಆಮೇಲೆ ಬಹಳ ಸಮಯದ ನಂತರ ಅವನ ಕಥೆಯನ್ನು ಕೇಳಿದಂತೆ ಒಬ್ಬ. ತಸ್ಯ ಕಿಲ ಅನುರಚಿತಂ ಉಪಾಕರ್ಣ್ಯ. ಆ ಅವಧೂತ್ಯತೆಯ ಬಗ್ಗೆ ಎಲ್ಲ ವಿಷಯ ಸಂಗ್ರಹ ಮಾಡಿಕೊಂಡ ಒಬ್ಬ. ಅವನು ಹೀಗೆ ಮಾಡಿದ್ದಂತೆ, ತಲೆ ಕಿತ್ಕೊಳ್ತಾ ಇದ್ದ, ಕೂದಲು ಕಿತ್ಕೊಳ್ತಾ ಇದ್ದ, ಬಟ್ಟೆ ಬಿಚ್ಚಿ ತಿರುಗಾಡ್ತಾ ಇದ್ದ, ಮೈಯಲ್ಲಿ ಎಲ್ಲ ಕೊಳೆ ಇದ್ದರೆ ಸ್ನಾನ ಮಾಡ್ತಿರ್ಲಿಲ್ಲ. ಒಂದು ಅವಧೂತ ಚರ್ಯರು. ತಸ್ಯ ಕಿಲ ಅನುರಚಿತಂ. ಅದು ತಮಾಷೆ, ಅನುರಚಿತಂ. ಅವನು ಮಾಡಿದ್ದುಂಟಲ್ವಾ, ಅದು ಶಾಸ್ತ್ರಕ್ಕೆ ಅನುಗುಣವಾಗಿತ್ತು. ಆದರೆ ಅದನ್ನು ಅರ್ಥ ಮಾಡಿಕೊಂಡು ತಪ್ಪಾಗಿ ಅರ್ಥ ಮಾಡಿಕೊಂಡ. ಅನುರಚಿತಂ ಉಪಾಕರ್ಣ್ಯ, ಅದನ್ನೆಲ್ಲ ಕೇಳ್ಕೊಂಡ. ಅವನು ಹಾಗೆ ಮಾಡ್ತಾ ಇದ್ದಾನೆ. ನಿಮಗೆ ಒಂಥರ ಅದು ಒಂದು ಮಾರ್ಗ, ಖುಷಿಯಾಯಿತು. ಯಾರವ ಕೇಳಿಕೊಂಡವ? ಕಾಂಕಟ ಕರ್ನಾಟಕನಾಂ ದಕ್ಷಿಣ ಕರ್ನಾಟಕನಾಂ ರಾಜ ಅರ್ಹತ ನಾಮ. ಅರ್ಹತ ನಾಮ, ಅರ್ಹತ ಜೈನ ಮತದ ಮೂಲ ಪುರುಷ ಅರ್ಹತ. ಅವನ ಅರ್ಹಂತ ಅಂತ ಹೇಳ್ತಾರೆ. ಜೈನರು ಅವರ ಪಂಚ ನಮಸ್ಕಾರ ಇದೆ. ಅದರಲ್ಲಿ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯರಿಯಾಣಂ, ನಮೋ ಓಜ್ಜಾಯಣಂ, ನಮೋ ಲೋಯೇ ಸವೋ ಸಾಪೂಣಂ. ಇದವರ ಪಂಚ ನಮಸ್ಕಾರ. ಇದು ಅವರ ಗಾಯತ್ರಿ. ಅದರಲ್ಲಿ ಇವರೆಲ್ಲ ಎತ್ತರಕ್ಕೆ ಕೊಂಡುವವರು ಸಾಧನೆಯಲ್ಲಿ ನಮ್ಮ ಸಾಧಕನಿಗೆ ಮಾರ್ಗದರ್ಶನ. ನಮೋ ಅರಿಹಂತಾಣಂ, ಅರಿಹಂತ ಅಂದರೆ ದೇವನ ಅರ್ಹಂತ. ಆಮೇಲೆ ನಮೋ ಸಿದ್ಧಾಣಂ, ಅರಿಹಂತನಿಗಿಂತ ಮೇಲೆ ಸಿದ್ಧಿ ಪಡೆದವರು. ಅಂದ್ಬಿಟ್ಟು ದೇವರು ಅಂತಿಲ್ಲ, ಜೈನರಿಗೆ ದೇವರು ಅಂತಿಲ್ಲ, ಸಿದ್ಧರೇ ಅಷ್ಟೇ. ನಮೋ ಸಿದ್ಧಾಣ. ಆಮೇಲೆ ನಮೋ ಆಯರಿಯಾಣಂ, ಸಿದ್ಧರು ಅರ್ಹಂತರ ಹತ್ರ ನಮಗೆ ಪಾಠ ಹೇಳಿ ಕರ್ಕೊಂಡು ಹೋಗುವ ಆಚಾರ್ಯರು. ಆಚಾರ್ಯರ ಹತ್ರ ಕರ್ಕೊಂಡು ಹೋಗೋರು ಉಪಾಧ್ಯಾಯರು. ನಮೋ ಓಜ್ಜಾಯಣಂ. ಆಮೇಲೆ ಅಲ್ಲಿ ನಮ್ಮನ್ನು ಕರ್ಕೊಂಡು ನಮೋ ಲೋಯೇ ಸವ ಸಾಹೂಣಂ, ಲೋಕದಲ್ಲಿರುವ ಸಮಸ್ತ ಸಾಧುವರು. ಇದು ಪಂಚ ನಮಸ್ಕಾರ ಜೈನ ಧರ್ಮ. ಅದು ಸುರು ನಮಸ್ಕಾರ ಮಾಡಿ ನಮೋ ಅರಿಹಂತಾಣಂ. ಆ ಅರ್ಹತ ಅವರ ಮೂಲ ಪುರುಷ, ಈ ಮತ ಪ್ರವರ್ತಕ. ಅವನು ಕರ್ನಾಟಕದ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ರಾಜನಾಗಿದ್ದ ಅಂತ ಭಾಗವತ ಹೇಳ್ತೆ. ಇದೆಲ್ಲ ನಮಗೆ ಕೆಲವು ಇತಿಹಾಸದಲ್ಲಿ ಇವತ್ತು ಇದನ್ನು ಪ್ರೂವ್ ಮಾಡಲಿಕ್ಕೆ ಆಗದ ಎಷ್ಟೋ ಸಂಗತಿಗಳಿವೆ. ಕಾಂಕಟ ಕರ್ನಾಟಕನಾಂ ದಕ್ಷಿಣ ಕರ್ನಾಟಕನಾಂ ರಾಜ ಅರ್ಹತ ನಾಮ. ಅವನು ನೋಡ್ತಾನೆ, ಅದನ್ನ ಉಪಶಿಕ್ಷ್ಯ, ಅದನ್ನು ತರಬೇತಿ ಪಡೆದಂತೆ ಅವನು. ಹಾಗಾದ್ರೆ ಅಲ್ಲಿ ಅಷ್ಟು ಜನಪ್ರಿಯ ಆಗಿತ್ತದು. ಅದನ್ನು ತಾನು ತರಬೇತಿ ಪಡೆದು ಅವಧೂತ ಚರ್ಯ ಹೇಗೆ ಅನ್ನೋದನ್ನು ಉಪಶಿಕ್ಷ್ಯ. ಆಮೇಲೆ ಕೆಲವು ಅಧರ್ಮೆ ಅದೇನು ಅಂದರೆ, ಕಾರಣ ಏನು ಅಂದರೆ ಕಲಿಯುಗ ಅಧರ್ಮ ಮೇಲೆ ಬರಲಿಕ್ಕೆ ಪ್ರಾರಂಭ ಆಗಿತ್ತು. ಅಂದರೆ ಭಾಳ ಕಲಿಯುಗದಲ್ಲಿ ಒಂದು ಪ್ರಚಾರ. ಅಧರ್ಮ ಎದ್ದು ಉತ್ಕಟವಾಗಿ ಅಧರ್ಮ ತಾಂಡವವಾಗುವಂತಹ ಸ್ಥಿತಿ ಇತ್ತು. ಆದ್ದರಿಂದ ಕಲಿಯುಗದಲ್ಲಿ ಏನಾಗಬೇಕು ಅದಾಗಬೇಕಿತ್ತು ಅವನಿಗೆ. ಆದ್ದರಿಂದ ವಿಮೋಹಿತ ಭವಿತವ್ಯೇನ ವಿಮೋಹಿತ, ಏನಾಗಬೇಕೋ ಅದನ್ನು ಮಾಡಿಸ್ಬಿಡುತ್ತೆ. ನಮಗೆ ನಾವು ಬೇಡ ಅಂದ್ರೆ ಕೇಳೋದಿಲ್ಲ, ಬೇಕು ಅಂದ್ರೆ ಭವಿತವ್ಯೇನ ಯದ್ಭವತಿ ತದ್ಭವತಿ ಅಂತ ಹೇಳಿದ್ರೆ ಹಾಗೆ ಏನಾಗಬೇಕು ಅದನ್ನು ವಿಧಿ ಮಾಡಿಸಿ ಬಿಡುತ್ತೆ. ನೀವು ಬೇಡ ಅಂದ್ರೂ ಇಲ್ಲ, ಬೇಕು ಅಂದ್ರೂ ಇಲ್ಲ. ಭವಿತವ್ಯೇನ ವಿಮೋಹಿತ. ಅದರಿಂದ ಅವನಿಗೆ ಅದೇನಾಗಬೇಕು ಅದನ್ನು ಅವನ ಬುದ್ಧಿ ಹಾಗೆ ಬಂತು. ಅದರಿಂದ ಆ ಒಂದು ಜೈನ ಧರ್ಮ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತಾನೆ. ಅದರಿಂದ ಅದನ್ನು ಹೇಳ್ತಾನೆ, ಸ್ವಮತ ಪಥಂ ಅಕುತೋ ಭಯಂ ಅಪಹಾಯ. ಅವನು ಒಳ್ಳೆ ವೈದಿಕ ಧರ್ಮದಲ್ಲಿ ಇದ್ದವಂತೆ ಅರ್ಹತ. ಸ್ವಮತ ಪಥಂ ಅಕುತೋ ಭಯಂ ಅಪಹಾಯ. ಒಳ್ಳೆ ವೈದಿಕ ಧರ್ಮದಲ್ಲಿ ಅಕುತೋ ಭಯಂ, ನಿರ್ಭಯವಾಗಿ ಭಗವಂತನ ಸಾಧನೆಗೆ ದಾರಿಯಾಗತಕ್ಕಂಥ ತನ್ನ ವೈದಿಕ ಪಂಥವನ್ನು ಪರಿತ್ಯಾಗ ಮಾಡಿ ಕುಪಥಂ ಪಾಷಂಡಂ ಅಸಮಂಜಸಂ ಯಮನೀಷಯ ಮಂದಃ ಸಂಪ್ರವರ್ತ್ಯಶ್ಯತೆ ಅಂತ ಎಷ್ಟು ಬೈತಾ ನೋಡಿ. ಕುಮತಂ, ಒಂದು ಅರ್ಹತ ಮತ ಅಂತ ಒಂದು ಹೊಸ ಸಿದ್ಧಾಂತವನ್ನ ಪ್ರಾರಂಭ ಮಾಡಿದ. ಅದೇನದು? ಪಾಷಂಡಂ ಅಂದರೆ ಆತ್ಮೋದ್ಧಾರಕ್ಕೆ ಸಾಧನವಾದದ್ದಲ್ಲ, ನಾಸ್ತಿಕ್ಯವನ್ನು, ದೇವರನ್ನು ನಿರಾಕರಣೆ ಮಾಡ್ತಕ್ಕಂಥ. ಅದರಲ್ಲೇ ಅಸಮಂಜಸಂ, ತಪ್ಪಾಗಿರತಕ್ಕ ಒಂದು ಸಿದ್ಧಾಂತವನ್ನ. ಅದಕ್ಕೆ ಕಾರಣ ವೃಷಭದೇವ. ವೃಷಭದೇವನ ನಡೆಯನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಇವರೊಂದು ಹೊಸ ಮತ ಪ್ರಾರಂಭ ಮಾಡಿದ್ರು. ಅಸಮಂಜಸಂ, ಅದಕ್ಕೆ ಎಲ್ಲಪ್ಪ ವೃಷಭದೇವ ಮಾಡಿದ್ದಲ್ಲ, ನಿಜಮನೀಷಯ ಮಂದಃ ಪ್ರವರ್ತಿಷ್ಯತೆ. ಅದು ತನ್ನ ತಲೆಗೆ ತೋಚಿದ ಇಂಟರ್ಪ್ರಿಟೇಷನ್ ಕೊಟ್ಟರೆ ಅದರ ಅವನು ತಪ್ಪಲ್ಲ. ವೃಷಭದೇವ ಏನು ಮಾಡಿದ ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇವನು ನಿಜಮನೀಷಯ. ಕೃಷ್ಣ ಹೇಳ್ತಾನೆ,
ಪ್ರಜ್ಞಾವಾದಾಂಶ ಭಾಷಾಸೆ ಅಂತ. ನಿನ್ನ ಬುದ್ಧಿಗೆ ತೋಚಿದ ಹಾಗೆ ನೀನು ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಿ, ನೀನು ಹೇಳೋದು ಧರ್ಮ ಅಲ್ಲ ಅಂತ ಕೃಷ್ಣ ಅರ್ಜುನ್ ಹೇಳಿಲ್ವಾ? ಅದೇ ಮಾತು. ಅವನು ಏನು ಹೇಳಿದ ಅದನ್ನು ಇವನು ತನಗೆ ತೋಚಿದಂತೆ ಅರ್ಥ ಮಾಡಿಕೊಂಡು ಮಂದಹ ತಿಳಿಗೇರಿಯವನು ಸಂಪ್ರವರ್ತಿಸಿದೆ ತಾನೇ ಒಂದು ಹೊಸ ಮತ ಪ್ರಾರಂಭ ಮಾಡಿಬಿಡ್ತಾನೆ. ಇದನ್ನೇ ಅದರಿಂದ ಋಷಭದೇವ ಆದಿತೀರ್ಥಂಕರ ಅಲ್ಲಿಂದ ಹುಟ್ಟಿ ಬಂದ ಮತ ಅಂತ ಜೈನರೇನು ಹೇಳ್ತಾರೆ. ಇದನ್ನ ಭಾಗವತ ಹೀಗೆ ಅಟ್ಯಾಕ್ ಮಾಡ, ಅದು ಋಷಭದೇವನನ್ನು ತಪ್ಪಾಗಿ ತಿಳ್ಕೊಂಡದ್ದರಿಂದ ಹುಟ್ಟಿಕೊಂಡ ಮತ. ಇಲ್ಲಿ ಬಹಳ ವಿಚಿತ್ರವಾದಂತಹ ಒಂದು ಸಂಗತಿಯನ್ನ ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ. ಭಾಗವತದಲ್ಲಿ ಇಷ್ಟೇ ಇರುವುದು. ಭಾಷ್ಯದಲ್ಲಿ ಬಹಳ ವಿಚಿತ್ರವಾಗಿರತಕ್ಕಂತಹ ಒಂದು ಹೊಸ ಸಂಗತಿ ಹೇಳ್ತಾರೆ ಆಚಾರ್ಯರು. ಏನಂದ್ರೆ, ಈ ಅರ್ಹತ 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 ಅಂತ ಹೇಳ್ತಾರಲ್ಲ, ಯಾರು ಅವನು ಅಂದರೆ ಪೌಂಡ್ರಕ ವಾಸುದೇವನೇ ಅವನು. ಯಾರು ಕೃಷ್ಣನ ಕಾಲದಲ್ಲಿ ಪೌಂಡ್ರಕ ವಾಸುದೇವನಾಗಿ ನಾನೇ ವಾಸುದೇವ ನೀನೇ ಅಂತ ವಾಸುದೇವ ಬಾ ಅಂತ ಯುದ್ಧಕ್ಕೆ ಕರೆದು ಕೃಷ್ಣನ ಕೈಯಲ್ಲಿ ಪೆಟ್ಟು ತಿಂದಿದ್ದನಲ್ಲ, ಅವನೇ ಅರ್ಹತನಾಗಿ ಹುಟ್ಟಿದವನು ಅವನೇ. ಒಂದೇ ಜೀವ ಪೌಂಡ್ರಕ ವಾಸುದೇವನೇ ಅರ್ಹತನಾಗಿದ್ದ ಅನ್ನೋದಕ್ಕೆ ಪ್ರಮಾಣ ಶ್ಲೋಕಗಳನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಇದು ಎಲ್ಲಿಯೂ ನಮಗೆ ಸಿಗದ ಅಪೂರ್ವ ಸಂಗತಿ. ಪೌಂಡ್ರಕ ವಾಸುದೇವನೇ ಅವನು ಉಪಾಸಕನೇ ಅನ್ನೋದ್ರೆ. ಹೀಗಾಗಿ ಎರಡು ಮತವನ್ನು ಪ್ರಾರಂಭ ಮಾಡಿದಂತೆ ಅವನು. ಒಂದು ತನ್ನ ಸ್ವಂತಕ್ಕೆ ಏನು ಅಹಮೇವ ವಾಸುದೇವ ವಾಸುದೇವೋಹಂ ವಾಸುದೇವೋಹಂ ಪೌಂಡ್ರಕ ವಾಸುದೇವನ ಸಂಸ್ಕಾರ ಅದು. ಮತ್ತೆ ಜನರಿಗೋಸ್ಕರ ಜೈನ ಧರ್ಮ, ಜನರಿಗೋಸ್ಕರ ಜೈನ ಮತವನ್ನು ಪ್ರಸಾರ ಮಾಡಿದ. ತನ್ನ ಸ್ವಂತ ಉಪಾಸನೆಗೋಸ್ಕರ ವಾಸುದೇವ ಅಂತ. ಅವನು ಪ್ರಶಿಷ್ಯ ಒಬ್ಬ ಇದ್ದಾನೆ, ಅವನ ಶಿಷ್ಯನ ಶಿಷ್ಯ. ಅವನ ಶಿಷ್ಯ ಜೈನ ಧರ್ಮವನ್ನು ಪ್ರಚಾರ ಮಾಡಿದ. ಅವನ ಶಿಷ್ಯನ ಶಿಷ್ಯ ಇದ್ದ ತಿರುಗಿ ಬಿದ್ದ ಗುರುಗಳಿಗೆ ಅವನು ವಾಸುದೇವ ಒಂದು ಶುರು ಮಾಡಿಬಿಟ್ಟ. ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಶುರು ಮಾಡಿದಂತೆ. ಈ ಅನಂತರ ಅವನೇ ಮೂಲ ಪುರುಷನಾಗಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಉಪಾಸನೆ ಪ್ರಾರಂಭ ಆಯಿತು. ಅದನ್ನು ಪ್ರಾರಂಭ ಮಾಡಿದವ ಅರ್ಹತನ ಪ್ರಶಿಷ್ಯ, ಅವನ ಹೆಸರು ಕ್ರೂ ಅಂತ ಅಂತಕ್ಕಂಥದ್ದನ್ನ ಆ ಪುರಾಣ ಗ್ರಂಥಗಳನ್ನು ಕೊಟ್ಟು ಆಚಾರ್ಯರು ಕೋಟ್ ಮಾಡಿದ್ದಾರೆ. ಇದೊಂದು ಅತ್ಯಂತ ಅಪೂರ್ವವಾದ ವಿಷಯ, ಇತಿಹಾಸದಲ್ಲಿ ಇಲ್ಲದೆ ಇದ್ದದ್ದು. ಆಮೇಲೆ ಮುಂದೆ ಅದು ಮತಾಚಾರ್ಯರ ಬಾಯಲ್ಲಿ ಬೆಳೆದು ಬಂತು. ಅದನ್ನು ಮೊದಲು ಉಪಾಸನೆ ಮಾಡಿ ಪ್ರಾರಂಭ ಮಾಡಿದವನು ಅಹಂ ಉಪಾಸನೆ, ವಾಸುದೇವೋಹಂ ಅನ್ನುವ ಉಪಾಸನೆ ಪ್ರಾರಂಭ ಮಾಡಿದವ ಕುರುಮು ಅಂತ. ಅದು ಇದು ಭಾಗವತಾತ್ಮದಲ್ಲಿ ಮಾತ್ರ ಬಂದ ವಿಷಯ, ಇನ್ನೆಲ್ಲೂ ಇಲ್ಲ ಈ ಸಂದರ್ಭದಲ್ಲಿ. ಕುರುಮು ಅಂತ ಅನ್ನುವ ಅವನ ಅರ್ಹತನ ಪ್ರಶಿಷ್ಯ. ಅದರಿಂದ ಈ ಎರಡು ವಿಧವಾದ, ಒಂದು ವಾಸುದೇವ ಅವಹಂ ಅನ್ನುವ ಉಪಾಸನೆ, ಒಂದು ದೇವರನ್ನು ನಿರಾಕರಣೆ ಮಾಡುವ ಉಪಾಸನೆ. ಹೀಗೆ ಎರಡು ವಿಧವಾಗಿರತಕ್ಕಂಥ ಉಪಾಸನೆ ಅಲ್ಲಿಂದ ಪ್ರಾರಂಭವಾಯಿತು. ಅದು ಮತ್ತೆ ಜಗತ್ತಿನಲ್ಲಿ ಪ್ರಸಾರವಾಯಿತು. ಅದರಿಂದ ಅದು ಹಾಗೆ ಪ್ರಸಾರವಾಗಿ ಉಳಿಯಿತು. ಅದಕ್ಕೆ ಮುಂದೆ ಹೇಳ್ತಾರೆ, ತೇನ ಹವಾವ ಕಲವು. ಏನಾಗತ್ತೆ ಈಗ, ಅವನು ಪ್ರಸಿದ್ಧಿ ಮಾಡಿದ ತೇನ ಹವಾವ ಕಲವು ಮನುಜಾಪಸದಾಹ. ಅಥವಾ ಅಲ್ಲಿಂದ ಏನಾಗತ್ತೆ, ಕಲಿಯುಗದಲ್ಲಿ ದೇವಮಾಯಾ ವಿಮೋಹಿತಾ ಮನುಜಾಪಸದ. ಅವರು ಈಗ ಪ್ರವೃತ್ತಿ ಮಾಡಿದ್ದರಿಂದ ಏನಾಯಿತು, ಜನರಿದ್ದಾರಲ್ಲ ಲೋಕದಲ್ಲಿ, ಕಲಿಯುಗದಲ್ಲಿ ಇರ್ತಕ್ಕಂಥ ಜನ, ಅವರನ್ನು ಹೇಳ್ತಾರೆ ಮನುಜಾಪಸದ. ತೇನ ಹವಾವ ಅಥವಾ ಏನ, ಎರಡು ಪಾಠವಿದೆ. ಏನ ಹವಾವ ಅಥವಾ ತೇನ ಇರುವಂತೆ ಆ ಸಂಪ್ರದಾಯದಿಂದ ಹವಾವ. ಅಲ್ಲಿ ಹವಾವ ಬೇಕು, ಹವಾ ಅಲ್ಲ, ಯಾಕಂದ್ರೆ ಹವಾ ಅಂತ ಶಬ್ದ ಇಲ್ಲ, ಹವಯಿ ಇರೋದು. ತೇನ ಹವಾವ ಮನುಜ ಹವಾ ಅಂತ ಏನು ಪ್ರಿಂಟ್ ಮಾಡ್ತಾರೆ. ಇದು ಸಂಸ್ಕೃತ ವೈದಿಕ ಭಾಷೆ ಗೊತ್ತಿಲ್ಲದ ಪಂಡಿತರು ಎಡಿಟ್ ಮಾಡಿದ್ರೆ ಹೀಗಾಗುತ್ತೆ. ಪ್ರಾರಂಭದಲ್ಲಿ ನಾನು ಆ ತಪ್ಪು ಮಾಡಿದ್ದೆ, ಹವಾ ಅಂತ ಅದು ತುಳು ಪುಸ್ತಕ ಹಾಗಿತ್ತು, ಹಾಗೆ ಆಗೋದಿಲ್ಲ. ತೇನ ಹವಾವ, ಹವೈ ಒಂದು ಮತ್ತು ಹವಾವ ಒಂದು, ಎರಡು ವಿಧ. ಹವಾ ಅಂತ ಒಂದು ಬೇರೆ, ಹವೈ ಅಥವಾ ಹವಾವ. ತೇನ ಹವಾವ ಕಲವು ಮನುಜಾಪಸದ. ಅದನ್ನು ಅನುಸರಿಸುವಂಥ ಮನುಷ್ಯರು ಹುಟ್ಟಿಕೊಂಡು ಅಂತಾರೆ. ಮನುಜ ಅಪಸದಾಹ ಅಂದರೆ ಮನುಷ್ಯತ್ವ ಇಲ್ಲದ ಮನುಷ್ಯರು, ವ್ಯಕ್ತಿತ್ವ ಇಲ್ಲದ ಮನುಷ್ಯರು, ತಿಳುವಳಿಕೆ ಇಲ್ಲದೆ ಏನು ಹೇಳಿದರೆ ಗತಾನುಗತಿಕ ಲೋಕ ಅಂತ ಉಂಟಲ್ಲ, ಯಾರು ಹೇಳಿದ್ರೆ ಅದನ್ನು ಫಾಲೋ ಮಾಡೋದು. ಏನು ಸಣ್ಣ ಪವಾಡ ಮಾಡಿಬಿಟ್ರೆ ದೊಡ್ಡ ಶಿಷ್ಯವರ್ಗ ಬೆಳೆದು ಬಿಡುತ್ತೆ. ಮತ್ತೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ನಾನು ಇದನ್ನು ಮೊನ್ನೆ ಕೂಡ ಹೇಳಿದೆ, ನಾನು ವೇದಾಂತದ ಜನರಿಗೆ ವೇದಾಂತದ ಗುಂಗು ಹಿಡಿಸಿ ಜನರಿಗೆ ಮೋಸ ಮಾಡೋದು ಭಾರೀ ಸುಲಭ, ಉದ್ಧಾರ ಮಾಡೋದು ಕಷ್ಟ, ಡೋಂಗಿ ಮಾಡೋದು ಸುಲಭ. ಆದ್ದರಿಂದ ಯಾರಿಗೂ ಅರ್ಥ ಆಗದ ಭಾಷೆಯಲ್ಲಿ ವೇದಾಂತ ಮಾತಾಡಿಬಿಟ್ರೆ, ಏನು ನಮ್ಮ ಜಗದ್ಗುರುಗಳು ಏನು ಮಾತಾಡ್ತಾರೆ ಯಾರಿಗೂ ಅರ್ಥ ಆಗೋಲ್ಲ ಅಂತೆಲ್ಲ ಫಾಲೋ ಮಾಡಿ. ಯಾರಿಗೂ ಅರ್ಥ ಆದಾಗ ಮಾತಾಡಿಬಿಟ್ರೆ ವೇದಾಂತ ಆಗುತ್ತೆ. ಹೇಳೋರಿಗೆ ಅರ್ಥ ಆಗಬೇಕು ಅಂತೇನೂ ಇಲ್ಲ. ನಮ್ಮ ಜಗದ್ಗುರುಗಳು ಏನು ಒಂದು ಶಬ್ದಕ್ಕೆ 1.5 ಗಂಟೆ ಹೇಳಿಬಿಟ್ರು, ಏನು ಹೇಳಿದ್ದು ಅವರಿಗೂ ಗೊತ್ತಿರಬೇಕು.
ಅಂದ್ರೆ ಇದೆಲ್ಲ ಬರೇ ಪಾಂಡಿತ್ಯ ಪ್ರದರ್ಶನ, ವೇದಾಂತ ಅಲ್ಲ, ಇದು ಹೊಲಸು, ಇದು ಅಸಹ್ಯ. ಅಂದ್ರೆ ಮನುಜ ಅಪಸದಾಹ, ಅದನ್ನು ನಂಬಿಕೊಂಡು ಬೆನ್ನು ಹತ್ತಕ್ಕಂಥ ಪೆದ್ದುಗಳಿದ್ದಾರೆ ಕಲಿಯುಗದಲ್ಲಿ. ಮನುಜ ಅಪಸದಾಹ ಅಂದ್ರೆ ಮನುಷ್ಯರು ಅಂತ ಹೇಳಲಿಕ್ಕೆ ಆ ಶಬ್ದ ಅವರಿಗೆ ಯೋಗ್ಯ ಅಲ್ಲ. ಮನುಷ್ಯರು ಅಂತ ಹೇಳಿಸಿಕೊಳ್ಳಿಕ್ಕೂ ನಾಲಾಯಕ್ಕಾದ ಮನುಷ್ಯರು ಅಂತ. ಮನುಜ ಅಪಸದಾಹ ಕಲಿಯುಗದಲ್ಲಿ ಈ ಏನು ಅಂದ್ರೆ ಅವ್ರು ಯಾಕಪ್ಪ ಅಷ್ಟು ಪೆದ್ದರಾದರು? ದೇವ ಮಾಯಾ ವಿಮೋಹಿತ. ಏನ್ ಮಾಡ್ಲಿ, ಭಗವಂತ ಮಾಯೆಯ ಆವರಣ ಹಾಕಿಬಿಟ್ಟ. ಆ ಮುಸುಕು ಹಾಕೊಂಡು ಬಿಟ್ಟದ್ರಿಂದ ಆ ಮುಸುಕಿನ ಹೊರಗೆ ಇದ್ದ ಸತ್ಯ ಕಾಣಲಿಲ್ಲ ಅವರಿಗೆ. ಮುಸುಕಿನ ಒಳಗೆ ಬದುಕು, ಇದು ಮುಸುಕಿನ ಒಳಗೆ ಬದುಕು. ಒಂದು ಆವರಣ, ಅಜ್ಞಾನದ ಆವರಣ, ಮುಸುಕು ಬಂದು ಹೋಯಿತು ಕಲಿಯುಗದಲ್ಲಿ. ದೇವ ಮಾಯಾ ವಿಮೋಹಿತ. ಆದ್ದರಿಂದ ಸ್ವವಿಧಿ ನಿಯೋಗ ಶೌಚ ಚಾರಿತ್ರ ವಿಹೀನ. ಸ್ವವಿಧಿ ನಿಯೋಗ ಶೌಚ ಚಾರಿತ್ರ ವಿಹೀನ. ಏನಾಯ್ತು ಅವರಿಗೆ? ಸ್ವವಿಧಿ ಅಂದ್ರೆ ನಾವು ಹೇಗೆ ನಡ್ಕೊಳ್ಬೇಕು ಅಂತ ನಿಯಮವನ್ನು ಹೇಳ್ತಕ್ಕಂಥ ಗ್ರಂಥ ವೇದಗಳು, ಅದರ ನಿಯೋಗ, ಅದರ ಆಜ್ಞೆ, ವೈದಿಕ ಧರ್ಮಗಳಲ್ಲಿ ಹೇಳಿರ್ತಕ್ಕಂಥ ಆಜ್ಞೆಯನ್ನು ಬಿಟ್ಟರು. ನಾವು ನಂಬೋಲ್ಲ ವೇದವನ್ನ ಅಂತ ವೇದವನ್ನು ತ್ಯಾಗ ಮಾಡಿದರು. ಆಮೇಲೆ ಶೌಚ ಚಾರಿತ್ರ ವಿಹೀನ. ಶೌಚ, ಯಾಕೆಂದ್ರೆ ಅವನು ಮುಚ್ಚಾರೆ ತಿರುಗಾಡುವಾಗ ಸ್ನಾನ ಮಾಡ್ತಿರ್ಲಿಲ್ಲ, ಯಾರು? ವೃಷಭದೇವ. ಅದರಿಂದ ಪಂಚಮಲ ಧಾರಣೆ ಅಂತ ಜೈನ ಧರ್ಮದಲ್ಲಿ ಬಂತು. ತಲೆಯಲ್ಲಿ ಮಣ್ಣು ತುಂಬಿದನು, ಕೈಯಲ್ಲಿ ಕೊಳೆಯಾದರೆ ಅದನ್ನು ತೊಳಿಬಾರ್ದು, ಉಗುರ್ನ ಕೊಳೆ ತೆಗಿಬಾರ್ದು. ಇದು ಪಂಚಮಲ ಧಾರಣೆ ಅಂತಕ್ಕಂಥದ್ದು ಜೈನರಲ್ಲಿ ಒಂದು ಸಂಪ್ರದಾಯ. ಇದೆಲ್ಲ ಬಂದದ್ದು ಅದನ್ನ ಶೌಚ ಹೀನ. ಕ್ಲೆನ್ಲಿನೆಸ್ ಬೇಡ, ಸ್ವಚ್ಛತೆ ಬೇಡ ಅಧ್ಯಾತ್ಮ ಸಾಧನೆಗೆ ಅಂತ. ನಮ್ಮಲ್ಲಿ ವೈದಿಕರು ಕೆಲವರು ಹಾಗೆ ಮಾಡ್ತಾರೆ. ಅವರು ಉಟ್ಕೊಂಡ ಬಟ್ಟೆ ನೋಡಿದರೆ ಧರ್ಮ ಬೇಡವೇ ಬೇಡ ಅಂತ ಕಾಣುವಷ್ಟು ಸ್ವಚ್ಛವಾಗಿರ್ತಾರೆ. ಏನ್ ಮಾಡೋದು ಹೇಳಿ? ಅದು ಸ್ವಚ್ಛತೆ ಅನ್ನೋದು, ಶೌಚ ಅನ್ನೋದು, ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿದೋಷಣ ಅತ್ಯಂತ ಮುಖ್ಯವಾದ ವೈದಿಕ ಧರ್ಮ. ಎಲ್ಲಿ ಸ್ವಚ್ಛತೆ ಇಲ್ಲವೋ ಅಲ್ಲಿ ದೇವರು ಇರೋಲ್ಲ. ನಾವು ಸ್ವಚ್ಛತೆ ಹೆಸರಿನಲ್ಲಿ ಕೊಳಕು ಮಾಡ್ತೇವೆ. ಆದರೆ ವಾಸ್ತವಿಕವಾಗಿ ಸ್ವಚ್ಛತೆ ಇಲ್ಲದಲ್ಲಿ ಭಗವಂತ ಇರೋದಿಲ್ಲ. ಅದರಿಂದ ನಮ್ಮ ಹೃದಯದಲ್ಲಿ ಭಗವಂತ ಯಾಕೆ ಬರೋದಿಲ್ಲ ಅಂದ್ರೆ ಅದು ಕೊಳಕು ತುಂಬಿದೆ, ನಾವು ಅದನ್ನು ಕ್ಲೀನ್ ಮಾಡಲೇ ಇಲ್ಲ. ಅಂದ್ರೆ ಎಲ್ಲಿ ಸ್ವಚ್ಛತೆ ಇಲ್ಲ ಅಂದ ಶೌಚ ಅನ್ನೋದು ಬಹಳ ಮುಖ್ಯ. ಅವ್ರು ಹೇಳ್ತಾರೆ, ಅದವರು ಸ್ವವಿಧಿ ನಿಯೋಗ, ಶಾಸ್ತ್ರದ ವಿಧಿ ಆಜ್ಞೆ ಕಟ್ಟುಕಟ್ಟಳೆಗಳನ್ನು ತೊರೆದು ಶೌಚ ಕ್ಲೀನ್ನೆಸ್ ಬಿಟ್ಟರು. ಹೇಗಿದ್ದರೆ ಹಾಗೆ ಗೋಠಾಳ. ಚಾರಿತ್ರ ವಿಹೀನ, ನಡತೆಯಾದ್ರು ಸರಿ ಉಂಟೋ? ಇಲ್ಲ. ಹೇಗೆ ನಾವು ನಡೆದದ್ದು ಚರಿಯಪ್ಪ, ನಮ್ದು ಅವಧೂತ ಚರಿ ಅಂತ ಹೇಳಿಬಿಟ್ರೆ ಆಗೋದು. ಏನು ಮಾಡಿದ್ರು ನಡೀತದೆ. ಅವಧೂತ ಚಾರಿತ್ರ ವಿಹೀನ. ಆಮೇಲೆ ಅವರು ನಡ್ಕೊಂಡಂತಹ ರೀತಿ ಅಂದರೆ ದೇವಹೇಳನಾದ್ಯ ಅಪೌಪರ್ತಾನಿ ನಿಜೇಚ್ಛೆಯ ಗೃಹಣಾನ. ಅವರು ಮಾಡತಕ್ಕ ಕೆಲಸ ಏನು ಅಂದ್ರೆ ದೇವಹೇಳನ. ಹೇಳನ ಅಂದ್ರೆ ನಿಂದೆ, ದೇವರನ್ನ ನಿಂದೆ ಮಾಡೋದು, ಅಪಹಾಸ್ಯ ಮಾಡೋದು, ದೇವರನ್ನ ನಂಬುವವರನ್ನು ಅಪಹಾಸ್ಯ ಮಾಡೋದು, ಇದೇ ಅವರ ಜೀವನಚರ್ಯೆ. ಏನು ದೇವರಂತೆ? ಎಲ್ಲಿದ್ದಾನೆ ದೇವರು? ಹುಚ್ಚ. ಬುದ್ಧಿ ಇಲ್ಲದವರು ದೇವರನ್ನು ನಂಬುತ್ತಾರೆ, ಬುದ್ಧಿ ಇದ್ದವರು ಯಾರು ನಂಬೋಲ್ಲ. ಹೀಗೆ ದೇವಹೇಡನಾದಿ ಅಪೌಪರತಾನಿ ನಿಜೇಚ್ಛೆಯ ಗೃಹಣಾನ. ಅದನ್ನು ಸ್ವಂತ ಅದನ್ನು ಅವರಿಗೆ ಖಾಸಗಿ ಇಂಟ್ರೆಸ್ಟ್ ಅದರಲ್ಲಿ ಅಂತಾರೆ. ದೇವರನ್ನ ಒಬ್ಬುವವರನ್ನು ಪರಿಹರಿಸಿ ಮಾಡೋದು, ನಾಸ್ತಿಕ್ಯವನ್ನು ಒಪ್ಪಿಕೊಳ್ಳೋದು, ದೇವರನ್ನು ನಿರಾಕರಣೆ ಮಾಡೋದು. ಅದರಿಂದ ಅದಕ್ಕೆ ಅಂಗಭೂತವಾಗಿ ದೇವಹೇಡನಾದಿ ಏನು ಅಂದರೆ ಅವ್ರು ಹೇಳ್ತಾರೆ, ಅಸ್ನಾನ, ಅನಾಚಮನ, ಅಶೌಚ, ಕೇಶೋಲ್ಲುಂಚನಾದೀನಿ. ಅವರು ಸ್ವೀಕಾರ ಮಾಡಿರ್ತಕ್ಕಂಥ ಧರ್ಮ ಅಸ್ನಾನ. ಸ್ನಾನ ಮಾಡಬಾರದು, ಮೈಯಲ್ಲಿ ಎಲ್ಲ ಮಲಧಾರಣೆ ಮಾಡಬೇಕು, ಅದು ಅವಧೂತ ಚರ್ಯೆ. ಅನಾಚಮನ, ಊಟ ಮಾಡಿದ ಮೇಲೆ ಕೈ ಬಾಯಿ ತೊಳಿಬಾರದು. ಅಶೌಚ ಅಥವಾ ಆಶೌಚ ಅರ್ಥ ಒಂದೇ. ಅಶೌಚ ಅಂದರೂ ಆಶೌಚ ಅಂದರೂ ಒಂದೇ. ಕೆಲವರಿಗೆ ಅದರ ಡಿಫರೆನ್ಸ್ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳಿದಷ್ಟೇ. ಈಗ ಶೌಚ ಅಂತ ಶುಚಿಯ ಭಾವ ಶೌಚ, ಅದರ ಅಭಾವ ಅಶೌಚ. ಅಶುಚಿಯ ಭಾವ ಆಶೌಚ, ಒಂದೇ ಅರ್ಥ ಆಯ್ತಾ? ಅಶುಚಿಯ ಭಾವ ಆಶೌಚ, ಅಶುಚೇ ಭಾವ ಆಶೌಚ. ಅದೇ ಶುಚಿ ಭಾವದ ನಿಗೇಶನ್. ಅದನ್ನು ಅಶೌಚ ಅಂದರು, ಆಶೌಚ ಅಂದರು ಸಂಸಾರ ಒಂದೇ ಅರ್ಥ. ಅದನ್ನು ನೋಡಿ, ಜಾತ ಆಶೌಚ, ಮೃತ ಆಶೌಚ. ಆಶೌಚ ಅಂದ್ರೆ ಮೈಲಿಗೆ ಅಂತ ಅರ್ಥ. ಅಶುಚಿಯ ಭಾವ ಅದನ್ನ ಇವರು ಯಾವುದು ಮೈಲಿಗೆ ಸ್ವಚ್ಛತೆ ಆಶೌಚ ಇಲ್ಲ, ಸ್ನಾನ ಇಲ್ಲ, ಆಚಮನ ಇಲ್ಲ. ಕೇಶೋಲ್ಲುಂಚನಾದೀನು, ಅವರಿಗೆ ಅದು ಒಂದು ಅವರ ಧರ್ಮ. ಕೇಶೋಲ್ಲುಂಚನ ಅಂದರೆ ಅವರು ತಲೆಯನ್ನು ಬೋಳಿಸಿಕೊಳ್ಳುವುದಕ್ಕೆ ಕ್ಷೌರಿಕರಿಂದ, ಆ ಕತ್ತಿಯಿಂದ ತಲೆಯನ್ನು ಬೋಳಿಸಿಕೊಳ್ಳುವುದಿಲ್ಲ.
ಅದನ್ನು ಒಂದೊಂದೇ ಕೂದಲನ್ನು ಕಿತ್ತು ತೆಗಿತಾನೆ ಅವನು. ಅದೊಂದು ಬರ್ತಾ ಜೈನ ಧರ್ಮ. ಕೇಶ ಉಲ್ಲುಂಚನ ಅಂದರೆ ಕೂದಲನ್ನು ಕಿತ್ತು ತೆಗೆಯುವುದು. ಅವಾಗ ಒಂದು ತಮಾಷೆ, ಅವಳು ಏನದು ಅಂದರೆ ಅದು ಕಿತ್ತು ತೆಗೆಯುವಾಗ ನೋವಾಗಲ್ವ, ಆದರೆ ಬಾಯಲ್ಲಿ ಹೇಳ್ತಾರೆ ಕೇಶೋಲ್ಲುಂಚನಂ ಪರಮಸುಖಂ, ಕೇಶೋಲ್ಲುಂಚನಂ ಪರಮಸುಖಂ. ಹಾಗೆ ಅದು ನೋವಾಗುತ್ತೆ, ಅದರ ನೋವು ಅನುಭವಿಸಬಾರ್ದು. ಕೇಶೋಲ್ಲುಂಚನಂ ಪರಮಸುಖಂ ಅಂತ ಹೇಳ್ಕೊಂಡು ಇದೆಲ್ಲ ಇವತ್ತು ಆಚರಣೆಯಲ್ಲಿ ಇರುವಂತಹದ್ದು, ಜೈನ ಧರ್ಮದಲ್ಲಿ ಇದ್ದಂತಹದ್ದು. ಈಗ ಕಮ್ಮಿಯಾಗಿದೆ. ಇನ್ನು ಇದನ್ನ ಭಾಗವತ ಹೇಳ್ತದೆ. ಇದೆಲ್ಲ ಏನು ಅಂದರೆ ದೇವಹೇಳನ ಜಪಬರದಿದ್ದು ಭಗವಂತನನ್ನು ನಿರಾಕರಣೆ ಮಾಡುವ ಕ್ರಿಯೆಗಳು, ಯಾವುದೂ ದೇವರನ್ನು ಒಪ್ಪುವರು ಮಾಡುವ ಕ್ರಿಯೆಗಳು. ಈ ರೀತಿಯ ಅಸಭ್ಯವಾಗಿರತಕ್ಕಂಥ ಕ್ರಿಯೆಯಲ್ಲಿ ತೊಡಗಿ ಅದೇ ದೊಡ್ಡ ಧರ್ಮ ಅಂತ ಜನ, ಯಾಕೆಂದ್ರೆ ಒಬ್ಬ ಮಾಡಿದ್ರು ಸರಿ, ಎಲ್ಲ ಜನ ಅದನ್ನೇ ಫಾಲೋ ಮಾಡ್ತಾರೆ. ಯಾಕೆಂದ್ರೆ ಕಲಿನ ಅಧರ್ಮ ಬಹುಲೇನ ಅಪಹೃತ ಧಿಯ ಅಂತಂದ್ರೆ ಕಾರಣ ಏನು ಅಂದ್ರೆ ಕಲಿನ ಅಪಹೃತ ಧಿಯ, ಕಲಿಯುಗ ಎಲ್ಲ ಬುದ್ಧಿ ಮಾಸಿ ಹೋಗಿದೆ. ಅಧರ್ಮ ಬಹುಲೇನ, ಇಲ್ಲಿ ಒಂದು ಹೇಳ್ಬೇಕು ನಾನು, ಎಲ್ಲ ಅಧರ್ಮ ಬಹುಳೇನ ಅಂತ ಬರೀತಾರೆ, ಲಾ ಬರೀತಾರೆ. ಸಂಸ್ಕೃತದಲ್ಲಿ ಲಾ ಎಲ್ಲಿ ಬರಬೇಕು ಎಲ್ಲಿ ಬರಬಾರದು ಅನ್ನೋದಕ್ಕೊಂದು ನಿಯಮ ಇದೆ ವೈದಿಕ ಸಂಸ್ಕೃತದಲ್ಲಿ. ಅರ್ವಾಚೀನ ಸಂಸ್ಕೃತದಲ್ಲಿ ಲಾ ಇಲ್ವೇ ಇಲ್ಲ. ಪಾಣಿನಿಯ ಲಾ ಬಿಟ್ಬಿಟ್ಟಿದ್ದಾನೆ. ಅದು ಯಾಕೆ ಬಿಟ್ಟು ಅವನ ಹತ್ರ ಕೇಳಬೇಕು, ನನಗೆ ಗೊತ್ತಿಲ್ಲ. ಅದು ನಿಜವಾಗಿ ಬೇಕದು, ಬಿಟ್ಟರೆ ಆ ಭಾಷೆ ಅಷ್ಟು ಕೊರತೆ ಅದು. ಪಾಣಿನಿಯ ಪ್ರಕಾರ ಸಂಸ್ಕೃತದಲ್ಲಿ ಎಷ್ಟೋ ಶಬ್ದಗಳಿಗೆ ನೀವು ಅರ್ಥ ಮಾಡಲಿಕ್ಕೆ ಆಗದ ಸ್ಥಿತಿ ಬಂದ್ಬಿಡುತ್ತೆ. ಯಾಕಂದ್ರೆ ನೋಡಿ, ಒಂದು ತಮಾಷೆ ಅನ್ನೋದು, ಸಂಸ್ಕೃತದಲ್ಲಿ ಬಹುಳ ಅಲ್ಲ ಬಹುಲ, ಬಹಳ ಅಲ್ಲ ಬಹಳ, ಬಹಳ ಅಲ್ಲ ಅದು ಅಳಚಿ ಪ್ರತ್ಯಯ, ಇಲ್ಲಿ ಉಲಚಿ ಪ್ರತ್ಯಯ. ಬಹಳ, ಈ ಲಕಾರದ ವ್ಯತ್ಯಾಸವೇ ಗೊತ್ತಿರೋದು ಒಬ್ಬರು ಟ್ರಾನ್ಸ್ಲೇಟ್ ಮಾಡಿ ಹಂಚಿದ್ರು ಲಾಸ್ಟ್ ಟೈಮ್. ಅವರಿಗೆ ಟ್ರಾನ್ಸ್ಲೇಟ್ ಸನ್ಯಾಸಿಗಳು ಅಂತ ಕರೆಯೋದು ಒಳ್ಳೆಯದು, ಟ್ರಾನ್ಸ್ಲೇಟ್ ಸ್ವಾಮಿಗಳು ಅಂತ. ಯಾಕೆಂದ್ರೆ ಅವರಿಗೆ ಲಕಾರಗಳ ವ್ಯತ್ಯಾಸ ಗೊತ್ತಿಲ್ಲ, ವ್ಯಾಕರಣ ಗೊತ್ತಿಲ್ಲ. ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಗೊತ್ತುಂಟು, ಏನಾದರೂ ಯಾರನ್ನಾದ್ರೂ ಅಟ್ಯಾಕ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಹಂಚೋದು. ಟ್ರಾನ್ಸ್ಲೇಟ್ ತೀರ್ಥರು ಅಂತ ಹೆಸರು ಇಡ್ಬೋದು ಅವರಿಗೆ. ಬೇರೆ ಏನು ಜ್ಞಾನ ಇಲ್ಲದ, ಆದರೆ ತಾನು ಮಹಾಜ್ಞಾನಿ ಹಾಗೆ ಟ್ರಾನ್ಸ್ಲೇಟ್ ಮಾಡಿ ಹಂಚುವಂತಹ ಒಂದು ಕೆಟ್ಟ ಛಾಡಿ ಉಂಟಲ್ಲ, ನಾಚಿಕೆ ಗಿಡ. ಬಹಳ ಅಲ್ಲ ಬಹಳ, ಆಮೇಲೆ ಬಹುಳ ಅಲ್ಲ ಬಹುಲ, ಆಮೇಲೆ ಕಾಲ ಅಂದ್ರೆ ಟೈಮ್, ಕಾಳ ಅಂದ್ರೆ ಬ್ಲ್ಯಾಕ್. ಅರ್ಥ ವ್ಯತ್ಯಾಸ ಇದೆ. ಕಾಲ ಒಂದೇ ಅಲ್ಲ. ನಾವು ಕಾಲ ಅಂದ್ರೆ ಕಪ್ಪು ಅಂತ ಅರ್ಥ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್. ಆಚಾರ್ಯರ ಪ್ರಕಾರ ಕಾಳಾಷ್ಟಮಿ ಅಲ್ಲ, ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಳಾಷ್ಟಮಿ ಭವೇತ್. ಈ ಅಷ್ಟಮಿ ದಿವಸ ಕಾಳಾಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿಯ, ಕಪ್ಪು ಅಷ್ಟಮಿ ಅಂದ್ರೆ ಕಾಳಾಷ್ಟಮಿ. ಕೃಷ್ಣ ಪಕ್ಷದ ಅಷ್ಟಮಿಯ ದಿವಸ ರಾತ್ರಿಗೆ ರೋಹಿಣಿ ನಕ್ಷತ್ರ ಇದ್ದರೆ ಅಂದು ಕೃಷ್ಣ ಜಯಂತಿ ಆಚರಿಸಿ ಅಂತ ಆಚಾರ್ಯರು ಹೇಳೋದು. ಕೃಷ್ಣಾಷ್ಟಮಿ ಅಂತ ಹೇಳೋದಿಲ್ಲ, ಕಾಳಾಷ್ಟಮಿ ಅಂತ ಹೇಳ್ತಾರೆ. ಕಾಳ ಅಂದ್ರೆ ಕೃಷ್ಣ, ಕಾಲ ಅಂದ್ರೆ ಸಮಯ. ನೋಡಿ ಲಾನಾಗೆ ಎಷ್ಟು ವ್ಯತ್ಯಾಸ ಇದೆ. ಇದೊಂದು ಆಚಾರ್ಯರು ಎಷ್ಟು ಪರ್ಫೆಕ್ಟ್ ಹೇಳ್ತಾರೆ ನೋಡಿ. ಯಾವ ದಿನ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ರಾತ್ರಿ ರೋಹಿಣಿ ನಕ್ಷತ್ರ ಬರ್ತದೋ ಅದು ಕೃಷ್ಣ ಅವತರಿಸಿದ ದಿನ ಅಂತ. ಮಾಸವೇ ಹೇಳೋದಿಲ್ಲ. ಯಾಕೆಂದರೆ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಬರುವುದು ವರ್ಷದಲ್ಲಿ ಎರಡೇ ಅಷ್ಟಮಿ, ಎರಡೇ ಕೃಷ್ಣಾಷ್ಟಮಿ. ಕೃಷ್ಣ ಪಕ್ಷದ ಒಂದು ಶ್ರಾವಣದಲ್ಲಿ, ಒಂದು ಭಾದ್ರಪದದಲ್ಲಿ. ಬೇರೆ 12 ತಿಂಗಳಲ್ಲಿ ಬೇರೆ ಯಾವತ್ತೂ ಕೂಡ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಬರೋಲ್ಲ. ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಬರೋದೇ ವರ್ಷದಲ್ಲಿ ಎರಡೇ. ಒಂದು ಶ್ರಾವಣ ಮಾಸದಲ್ಲಿ ಬರುತ್ತೆ, ಎರಡನೇ ಬಾರದೇ ಇರ್ಬೋದು, ಅದು ಬೇರೆ. ಬಂದ್ರೆ ಒಂದು ಶ್ರಾವಣದಲ್ಲಿ ಬರುತ್ತೆ, ಒಂದು ಭಾದ್ರಪದದಲ್ಲಿ ಬರುತ್ತೆ. ಅದಕ್ಕೆ ಆಚಾರ್ಯ ಮಾಸ ಹೇಳೇ ಇಲ್ಲ. ಯಾವ ಮಾಸದಲ್ಲಿ ಬಂತೋ ಅವತ್ತು ಕೃಷ್ಣ ಜಯಂತಿ ಅಂತದ್ದು. ಅಂದ್ರೆ ರೋಹಿಣಿ ನಕ್ಷತ್ರ ಶ್ರಾವಣದಲ್ಲಿ ಬಂದರೆ ಶ್ರಾವಣದಲ್ಲಿ ಕೃಷ್ಣ ಜಯಂತಿ, ರೋಹಿಣಿ ನಕ್ಷತ್ರ ಭಾದ್ರಪದದಲ್ಲಿ ಬಂದರೆ ಭಾದ್ರಪದದಲ್ಲಿ ಕೃಷ್ಣ ಜಯಂತಿ. ಇದು ಆಚಾರ್ಯರ ಎಷ್ಟು ಸೈಂಟಿಫಿಕ್ ನೋಡಿ. ಅವ್ರ ಮಾಸ ಹೇಳೋದು. ಯಾಕಂದ್ರೆ ಒಂದು ಅಲ್ಲಿ ಬರೋದು, ಇದು 2 ಬಿಟ್ಟು ಬೇರೆ ಎಲ್ಲಿ ಬರೋಲ್ಲ. ಹಾಗಾದ್ರೆ ಎಲ್ಲಿ ಬರುತ್ತೆ ಗಮಕ ಏನು? ಶ್ರಾವಣದಲ್ಲಿ ಯಾಕೆ ಬರುತ್ತೆ, ಒಮ್ಮೊಮ್ಮೆ ಭಾದ್ರಪದಲ್ಲಿ ಯಾಕೆ ಬರುತ್ತೆ? ಗಮಕ ಏನು ಅಂದ್ರೆ ಸಿಂಹ ಮಾಸ ಯಾವ ಮಾಸದಲ್ಲಿ ಇದೆಯೋ ಆ ಮಾಸದಲ್ಲಿ ರೋಹಿಣಿ ನಕ್ಷತ್ರ ಬರುತ್ತೆ. ಶ್ರಾವಣದಲ್ಲೇ ಸಿಂಹ ಮಾಸ ಬಂದ್ರೆ ಅಲ್ಲೇ ರೋಹಿಣಿ ನಕ್ಷತ್ರ ಬರುತ್ತೆ. ಈ ಬಾರಿ ಶ್ರಾವಣ ಬಂದ್ರು, ಸಿಂಹ ಮಾಸ ಬಂದ್ರು ಬರಲಿಲ್ಲ, ಅದು ಬೇರೆ. ನಾನು ಹೇಳಿದೆ ಬರಬೇಕು. ನೀವು ಬರುವುದಿದ್ದರೆ ಸಿಂಹ ಮಾಸ ಇದ್ದರೆ ಮಾತ್ರವೇ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ನಕ್ಷತ್ರ ಬರುವುದು. ಸಿಂಹ ಮಾಸ ಇದ್ದಾಗ ಮಾತ್ರ. ಸಿಂಹ ಮಾಸ ಶ್ರಾವಣದಲ್ಲಿ ಇದ್ದರೆ ಶ್ರಾವಣದಲ್ಲಿ ಬರುತ್ತೆ, ಸಿಂಹ ಮಾಸ ಭಾದ್ರಪದಲ್ಲಿದ್ದರೆ ಭಾದ್ರಪದಲ್ಲಿ ಬರುತ್ತೆ. ಇಷ್ಟು ಪರ್ಫೆಕ್ಟ್ ಆಗಿದೆ. ಇದು ಬಹಳ ಜನ ಇನ್ನೂ ಆಚಾರ ಶ್ಲೋಕವೇ ಅರ್ಥ ಆಗಲಿಲ್ಲ.
ಯಾಕೆಂದ್ರೆ ಇವತ್ತಿಗೂ ಬರೀ ಶ್ರಾವಣ ಕೃಷ್ಣಾಷ್ಟಮಿ ಅಂತ ಗಟ್ಟಿ ಜಪ್ಪ ಯಾಕೆ ಕೂತು ಬಿಟ್ಟಿದ್ದಾರೆ. ಆಚಾರ್ಯರ ವಚನಕ್ಕೆ ವಿರುದ್ಧ. 2 ತಿಂಗಳಲ್ಲಿ ಯಾವತ್ತು ರೋಹಿಣಿ ನಕ್ಷತ್ರ ಬರುತ್ತೋ ಆವತ್ತು ಆಚರಿಸುವಂತ ಆಚಾರ್ಯ ಹೇಳಿದ್ರು. ಅದು ತಿಂಗಳು ಹೇಳೋದು. ಅದರಲ್ಲಿ ವಿಷ್ಣು ತೀರ್ಥರು ಏನು ಹೇಳಿದ್ರು ನೋಡಿ, ಇದೆಲ್ಲ ಜ್ಯೋತಿಷ್ಯದ ಪರಿಜ್ಞಾನ ಇದೆ. ಸಿಂಹ ಮಾಸ ಇದ್ದರೆ ಮಾತ್ರ ರೋಹಿಣಿ ನಕ್ಷತ್ರ ಬರುವುದು. ಬಹಳ ಜನ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಈ ವಿಷಯ. ಅದು ವಿಷ್ಣು ತೀರ್ಥ ಆಚಾರ್ಯರು ಮಾಸ ಹೇಳುವುದಿಲ್ಲ. ವಿಷ್ಣು ತೀರ್ಥರು ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಯಾಕೆಂದ್ರೆ ಸಿಂಹ ಮಾಸದಲ್ಲಿ ಮಾತ್ರ ರೋಹಿಣಿ ನಕ್ಷತ್ರ ಬರುವುದು. ಇಷ್ಟು ಸೈಂಟಿಫಿಕ್ ಆಗಿದೆ ಅವರ ಮಾತುಗಳು. ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಗೊತ್ತಿಲ್ಲ ನಮ್ಮ ಜನರಿಗೆ. ಏನೇನೋ ಅರ್ಥ ಮಾಡಿಕೊಂಡು ಅಪಾರ್ಥ ಮಾಡಿಕೊಂಡು ಅಧ್ವಾನಗಳು. ಆಚಾರದಲ್ಲಿ ಶುದ್ಧಿ ಇಲ್ಲ. ಶ್ಲೋಕದಲ್ಲಿ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಜನಕ್ಕಿಲ್ಲ. ಹೀಗೆ ಅಂದರೆ ಒಂದು ವಚನವನ್ನು ಅಪಾರ್ಥ ಆಗತ್ತೆ. ಸರಿ, ಕಲಿನ ಅಧರ್ಮ ಬಹುಲೇನ ಅಪಹೃತ ಧಿಯ. ಅದಕ್ಕೆ ಯಾಕಂದ್ರೆ ಬಹುಳ ಬಹಳ ಈ ವ್ಯತ್ಯಾಸಕ್ಕೂ ಒಂದು ಶಬ್ದವನ್ನು ಶುದ್ಧವಾದ ಸಂಸ್ಕೃತದಲ್ಲಿ ಉಚ್ಚರಿಸಬೇಕಾಗಿದ್ದರೆ ತುಂಬ ಕಷ್ಟ ಉಂಟು. ಸಂಸ್ಕೃತ ಪಂಡಿತರು ಅಂತ ಹೇಳಿದ ಕೂಡ ಎಲ್ಲರಿಗೂ ಸಂಸ್ಕೃತ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಎಷ್ಟೋ ಶಬ್ದಗಳನ್ನು ಇವತ್ತಿಗೂ ತಪ್ಪಾಗಿ ಉಚ್ಚಾರ ಮಾಡ್ತಾ ಇದ್ದೇವೆ ನಾವು. ತಚ್ಛಂ ಯೋರಾವಳಿ ಮಹೇ ಹೇಳೋದಿಲ್ವ? ತಚ್ಛೈ ಯೋರಾವಳಿ ಮಹೇ ಅದನ್ನು ಮೂಗಿನಲ್ಲಿ ಹೇಳಬೇಕು. ತಚ್ಛೈ ಯೋರಾವಳಿ ಮಹೇ. ತಲ್ಲಕ್ಷಣ ಅಂತ ಹೇಳೋದಿಲ್ವಾ? ಹೇಳ್ಬಾರ್ದು, ತಲ್ಲಕ್ಷಣ ಅಂತ ಹೇಳಬೇಕು. ನನ್ನ ಮೂಗಿನಲ್ಲಿ ಹೇಳಬೇಕು. ಇದೆಲ್ಲ ಇವತ್ತು ಸಂಸ್ಕೃತ ಪಂಡಿತರೇ ತಪ್ಪಾಗಿ ಉಚ್ಚಾರ ಮಾಡ್ತಾ ಇದ್ದಾರೆ. ಅದರಿಂದ ಶಿಕ್ಷಾ ಮೊದಲು ಶಿಕ್ಷಾಂ ವ್ಯಾಖ್ಯಾಸ್ಯಾಮ. ಫೊನೆಟಿಕ್ಸ್ ಕಲಿಸ್ಬೇಕು ಮೊದಲು. ಸಂಸ್ಕೃತ ಪಂಡಿತರಿಗೆ ಮೊದಲು ಕಲಿಸ್ಬೇಕು. ಯಾಕೆಂದ್ರೆ ತಪ್ಪು ಉಚ್ಚಾರ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗೆ ಹೇಳ್ತಾರೆ, ಶಿಕ್ಷಾಂ ವ್ಯಾಖ್ಯಾಸ್ಯಾಮ. ಮೊದಲು ಫೊನೆಟಿಕ್ಸ್ ಕಲಿಸ್ಬೇಕು. ಉಚ್ಚಾರದಲ್ಲೇ ದೋಷ. ಆಮೇಲೆ ಶುದ್ಧ ಉಚ್ಚಾರ ಇಲ್ಲದಿದ್ದವರು ಶುದ್ಧ ಅರ್ಥ ಇಲ್ಲಿಂದ ಬರಬೇಕು. ಎಲ್ಲ ಗಬ್ಬುನಾಗ ಹೊಲಸೆದ್ದು ಹೋಗಿದೆ ಈ ಸಂಪ್ರದಾಯಗಳು. ತಪ್ಪು ಸಂಪ್ರದಾಯಗಳು, ತಪ್ಪು ಅರ್ಥಗಳು, ತಪ್ಪು ಅನುಸಂಧಾನಗಳು, ತಪ್ಪು ಆಚಾರಗಳು, ಮತ್ತೆ ಅದೇ ಸರ್ವಶ್ರೇಷ್ಠ ಅಂತ ತಪ್ಪು ಆಗ್ರಹಗಳು. ಎಲ್ಲಕ್ಕೆ ಶಿರಸ್ಸೆಗಳು ದುರಾಗ್ರಹಗಳು. ದುರಾಗ್ರಹ ಗೃಹೀತತ್ವ ಅಂತ ವರ್ತಂತೆ ಸಮಯ ಸದಾ ಅಂತ ಆಚಾರ್ಯರು ಹೇಳಿದರು. ಈ ದುರಾಗ್ರಹದಿಂದ ಬಿಡುಗಡೆ ಆಗುವ ತನಕ ಮನುಷ್ಯ ಉದ್ಧಾರ ಆಗುವುದಿಲ್ಲ. ಕಲಿನ ಅಧರ್ಮ ಬಹುಲೇನ ಅಪಹೃತ ಧಿಯ. ಅದರಿಂದ ಇವರಿಗೆ ಏನಾಗಿದೆ ಅಂದರೆ ಕಲಿ ತಲೆಗೆಡಿಸಿ ಬಿಟ್ಟಿದೆ. ಅದು ಧರ್ಮಕ್ಕಿಂತ ಹೆಚ್ಚು ಅಧರ್ಮದ ಕಡೆಗೆ ಹೋಗು ಅಂತ ಹೇಳಿ ಪ್ರಚೋದನೆ ಮಾಡ್ತಾ ಇದೆ. ಅದರಿಂದ ಧಾರ್ಮಿಕರು ಅಧಾರ್ಮಿಕ ಆಚಾರವನ್ನೇ ಮಾಡ್ತಾ ಇದೆ. ಶ್ಲೋಕ ಕೊಟ್ಟುವುದಕ್ಕೇನ ಅಪಾರ್ಥ ಮಾಡಿ ಗಟ್ಟಿ ಕೂತ್ಕೊಳ್ತಾರೆ. ಅಪಹೃತ ಧಿಯ. ಅದು ಏನ್ ಮಾಡ್ತಾ ಇದ್ರು ಅವರು? ಹೇಳ್ತಾರೆ, ಬ್ರಾಹ್ಮಣ ಯಜ್ಞಪುರುಷ ಲೋಕ ವಿದೂಷಕಾ ಪ್ರಾಯಶಃ ಭವಿಷ್ಯಂತಿ. ಬ್ರಾಹ್ಮಣ ಯಜ್ಞಪುರುಷ ಲೋಕ ವಿದೂಷಕ. ಅವರ ಕೆಲಸ ಏನು ಅಂದ್ರೆ ಬ್ರಹ್ಮ ಅಂದ್ರೆ ವೇದವನ್ನು ನಿಂದೆ ಮಾಡೋದು. ವೇದದಲ್ಲಿ ಏನೂ ಇಲ್ಲ, ಬೊಗಳೆ. ಅದು ಬ್ರಾಹ್ಮಣರ ಹೊಟ್ಟೆಪಾಡಿಗೋಸ್ಕರ ಬರೆದಂತಹ ಗ್ರಂಥ, ಅದರಲ್ಲಿ ಏನೂ ಇಲ್ಲ. ಪೇಪರ್ನಲ್ಲಿ ಬರ್ತಾ ಇರ್ತದೆ ಲೇಖನ, ವಿಶೇಷ ಭಾಗವತ ಹೇಳಿ ಇವತ್ತು. ಆಮೇಲೆ ಬ್ರಾಹ್ಮಣ ಅಂದರೆ ಜನಿವಾರ ಇದ್ದವ ಅಂತ ಅರ್ಥ ಅಲ್ಲ. ಒಂದು ವಿಷಯ ತಿಳ್ಕೊಂಡ್ರಿ, ಬ್ರಾಹ್ಮಣ ಅಂದ್ರೆ ಭಗವಂತನನ್ನು ವೇದವನ್ನು ತಿಳಿದವ. ಹಿ ಹೂ ನೋಸ್ ವೇದಾಸ್ ಅಂಡ್ ಥ್ರೂ ವೇದಾಸ್ ಹಿ ಹೂ ನೋಸ್ ಬ್ರಹ್ಮನ್ ಇಸ್ ಬ್ರಾಹ್ಮಣ. ಬ್ರಹ್ಮಜ್ಞಾನಿ ಅಂತ ಅರ್ಥ. ಜನಿವಾರ ಇದ್ದವರೆಲ್ಲ ಯಾರು ಬೇಕಾದ್ರೆ ಅಂಗಡಿಯಲ್ಲಿ ಕೊಟ್ಟರೆ 50 ಪೈಸೆ ಕೊಟ್ಟರೆ ಜನಿವಾರ ಸಿದ್ಧ ಹಾಕೊಳ್ಬೋದು. ಅದೇನು ದೊಡ್ಡ ಸಂಗತಿ ಏನೂ ಅಲ್ಲ. ಜನಿವಾರ ಇದ್ದವರೆಲ್ಲ ಬ್ರಾಹ್ಮಣರಾಗುವುದಿಲ್ಲ. ಬ್ರಾಹ್ಮಣರಾದವರಿಗೆಲ್ಲ ಜನಿವಾರ ಇರಬೇಕಾಗಿಯೂ ಇಲ್ಲ. ಯಾಕೆಂದ್ರೆ ಸನ್ಯಾಸಿಗಳಿಗೆ ಜನಿವಾರ ಇಲ್ಲ, ಬ್ರಹ್ಮಜ್ಞಾನಿಗಳು ಅಂತ ಹೇಳಿಕೊಟ್ಟಿರೋದು. ಅದರಿಂದ ಜನಿವಾರಕ್ಕೂ ಅದು ಯಜ್ಞೋಪವೀತ, ಕರ್ಮಾನುಷ್ಠಾನಕ್ಕೆ ಸಂಬಂಧಪಟ್ಟದ್ದು, ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟದ್ದಲ್ಲ. ಬ್ರಹ್ಮಜ್ಞಾನ ಬ್ರಾಹ್ಮಣರಿಗೆಲ್ಲ ಬ್ರಹ್ಮಜ್ಞಾನ ಇರಬೇಕಾಗಿಲ್ಲ. ಈ ವೇದೋಕ್ತ ಕರ್ಮ, ಅದು ಅಲ್ಲಿ ಬ್ರಹ್ಮ ಅಂದ್ರೆ ವೇದ, ವೇದೋಕ್ತವಾದ ಕರ್ಮಾನುಷ್ಠಾನ ಮಾಡುವವರು ಅಂತ ಅನ್ನುವ ಅರ್ಥದಲ್ಲಿ ಯಜ್ಞೋಪವೀತ ಬರುವುದು. ಬ್ರಾಹ್ಮಣ ಅನ್ನತಕ್ಕಂತಹ ಶಬ್ದ ಶಾಸ್ತ್ರದಲ್ಲಿ ಬಂದಿರತಕ್ಕಂಥದ್ದು. ಈ ಗೀತೆಯಲ್ಲಿ ಬ್ರಾಹ್ಮಣಸ್ಯ ವಿಪಸ್ಥಿತ, ಬ್ರಾಹ್ಮಣಸ್ಯ ಅಂದರೆ ಬ್ರಹ್ಮಜ್ಞಾನಿನಃ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯ ಹೇಳ್ತಾರೆ. ಬ್ರಾಹ್ಮಣ ಜಾತಿವಾಚಕವಾದ ಶಬ್ದ ಅಲ್ಲ, ಅದು ಕ್ವಾಲಿಟಿ. ಅದು ಬ್ರಹ್ಮಜ್ಞಾನಿ. ವೇದವನ್ನು ನಿರಾಕರಣೆ ಮಾಡ್ತಾರೆ, ವೇದ ವಿದ್ವಾಂಸರನ್ನು ಬ್ರಹ್ಮಜ್ಞಾನಿ ನಿರಾಕರಣೆ ಮಾಡ್ತಾರೆ. ಅದರ ಜೊತೆಗೆ ಯಜ್ಞ ಪುರುಷ ಅಂದ್ರೆ ಭಗವಂತ. ಯಾರನ್ನು ಯಜ್ಞೇನ ಯಜ್ಞಮಯಂತ ದೇವಾಹ ಯಜ್ಞೋ ವೈ ವಿಷ್ಣು, ಯಜ್ಞ ಪುರುಷನಾಗಿರತಕ್ಕಂಥ ನಾರಾಯಣನನ್ನು ನಿರಾಕರಣೆ ಮಾಡ್ತಾರೆ. ಆಮೇಲೆ ಹಾಗಾಗಿ ಲೋಕ ವಿದೂಷಕ, ಜನ ತಲೆಗಡಿಸುವ, ಒಟ್ಟಿಗೆ ಒಂದಕ್ಕೊಂದೋಡೆ ಹೇಳಿ ಜನರ ತಲೆಗಡಿಸುವ ಮಂದಿ. ಇದು ನಿರಂತರ. ಇದನ್ನ ವೈದಿಕರು ಮಾಡ್ತಾರೆ, ಅವೈದಿಕರು ಮಾಡ್ತಾರೆ. ಯಾಕೆಂದ್ರೆ ತಪ್ಪು ಅರ್ಥ ಹೇಳಿಕೊಂಡು ತಪ್ಪು ಸಂಪ್ರದಾಯ ಆಚರಣೆ ತಂದು ಜನ ತಲೆಗಡಿಸುವ ವೈದಿಕರು ಬೇಕಾಷ್ಟು ಮಾಡ್ತಾರೆ.
ಲೋಕವಿದೂಷಕಾ ಪ್ರಾಯೇಣ ಭವಿಷ್ಯಂತಿ. ಇಂಥವರದ್ದೇ ಪ್ರಾಯೇಣ ಅಂದರೆ ಮೆಜಾರಿಟಿ ಇತ್ತು. ಜನರ ತಲೆ ಕೆಡಿಸುವವರದ್ದೇ ಮೆಜಾರಿಟಿ ಆಗಿಬಿಡುತ್ತೆ ಕಲಿಯುಗದಲ್ಲಿ. ಅದರ ಫಾಲೋವರ್ಸ್ ಹೆಚ್ಚು. ಒಳ್ಳೆ ಮಾತು ಹೇಳುವವರು, ಸತ್ಯ ಹೇಳುವವರು ಕೇಳುವವರೇ ಇಲ್ಲ. ಸತ್ಯವಂತರಿಗೆ ಇದು ಕಾಲವರ ಅಂತ ದಾಸರು ಹೇಳಿದ್ದಾರಲ್ಲ, ಅದೇ ಮಾತನಾಡಿಲ್ಲ. ಹೀಗೆ ಬೆಳ್ಕೊಂಡು ಹೋಗುತ್ತೆ ಅಂತ ಹಾಗೆ ಹೇಳ್ತಾ ಮುಂದೆ ಏನಾಯಿತು ಅನ್ನೋದನ್ನ ಇವತ್ತಿನ ಅವಧಿ ಮುಗಿಯಿತು. ಇನ್ನೂ ಒಂದು ಸ್ವಲ್ಪ ಚರಿತ್ರೆ ಇದೆ, ಆ ಭಾಗವನ್ನು ಮತ್ತೆ ನಾಳೆ ಮುಕ್ತಾಯ ಮಾಡೋಣ. ಈ ಒಂದು ವಿಷಯ, ಪಡಿಮಾರು ಮಠದ ಶ್ರೀಗಳವರು ಈ 3 ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ. ಪ್ರಾಣಾಗ್ನಿ ಸೂಕ್ತ ಅಂತ ಒಂದು, ಅಂದರೆ ಬಳಿತ್ಥಾ ಸೂಕ್ತ. ಅದಕ್ಕೆ ಅದರ ಜೊತೆಗೆ ಅಥರ್ವ ವೇದದಲ್ಲಿ ಬರ್ತಕ್ಕಂಥ ಒಂದು ಪ್ರಾಣ ಸೂಕ್ತ. ಅದನ್ನು ಪ್ರಾಯ ಯಾರೂ ಅದನ್ನು ಪಾರಾಯಣ ಮಾಡಿದ್ದು ಇಲ್ಲ, ನೋಡಿದ್ದು ಇಲ್ಲ. ಅಥರ್ವ ವೇದದ ಬಳಕೆ ಇಲ್ಲ. ಅದು ಎರಡನ್ನೂ ಸೇರಿಸಿ ಅದಕ್ಕೆ ನಾನು ಸಂಸ್ಕೃತದಲ್ಲಿ ಒಂದು ಭಾಷ್ಯ ಬರೆದಿದ್ದೇನೆ. ಅದನ್ನು ಪಡಿಮಾರು ಮಠದಿಂದ ಪ್ರಕಟವಾಗಿದೆ ಈ ಪುಸ್ತಕ. ಎರಡನೇದ್ದು ಅಸ್ಯವಾಮೀಯ ಸೂಕ್ತ ಅಂತ, ಅಸ್ಯವಾಮಸ್ಯ ಫಲಿತಸ್ಯ ಹೋತು ಅಂತ. ಅದು ಒಂಥರದ ವೇದದ ಮುಂಡಿಗೆ. ದಾಸರ ಮುಂಡಿಗೆ ನೀವು ಕೇಳಿದ್ದೀರಲ್ಲ, ಕನಕದಾಸರ ಮುಂಡಿಗೆ, ವೇದದ ಮುಂಡಿಗೆ ಅಂದ್ರೆ ಅದರ ವಿಚಿತ್ರವಾಗಿರುತ್ತೆ ಇಲ್ಲ. ಅದ್ರ ಒಂದು ಶ್ಲೋಕ ಅರ್ಥ ಆಗೋದಿಲ್ಲ. ಬರೀ ಮುಂಡಿಗೆ. ಒಬ್ಬ ಮುದುಕನಾದ ತಮ್ಮನಿದ್ದ, ಅವನಿಗೊಬ್ಬ ಹರೆಯದ ಅಣ್ಣನಿದ್ದ, ಹೀಗೆಲ್ಲ ಬರುತ್ತೆ. ನಾವು ಸುಮ್ಮನೆ ಉದಾಹರಣೆ ಹೇಳಿದ್ರೆ, ಒಬ್ಬ ಮುದುಕನಾದ ತಮ್ಮನಿದ್ದ, ಅವನಿಗೊಬ್ಬ ಹರೆಯದ ಅಣ್ಣನಿದ್ದ, ಇಂಥ ಇದು ಉದಾಹರಣೆ. ಈ ಥರ ಇಡೀ ಒಂದು 52 ಮಂತ್ರಗಳಿವೆ, ಅಷ್ಟೂ ಮುಂಡಿಗೆಗಳು. ಅದನ್ನು ಆ ಮುಂಡಿಗೆಯನ್ನು ಬಿಡಿಸಿದರೆ, ಅಂದರೆ ಗುಹ್ಯ ಭಾಷೆ, ಅದನ್ನು ಒಡೆದರೆ ಅದು ಅದ್ಭುತವಾದ ತತ್ವಜ್ಞಾನದ ಸಮಾಧಿ ಭಾಷೆ ಆಗುತ್ತೆ. ಅಂಥದ್ದು ಒಂದು ಸೂಕ್ತ ಋಗ್ವೇದದಲ್ಲಿದೆ. ಅದಕ್ಕೆ ಸರಿಯಾಗಿ ನಮ್ಮ ಸಂಪ್ರದಾಯದ ಅರ್ಥ ಯಾರೂ ಬರೆದಿಲ್ಲ. ಅದಕ್ಕೂ ನಾನು ಒಂದು ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದಿದ್ದೇನೆ. ಯಾಕೆಂದರೆ ನೀವು ತಗೊಂಡು ಮೋಸ ಹೋಗಬಾರ್ದು. ಅಯ್ಯೋ ಅದು ಕನ್ನಡ ಅಂತ ಹೋಗ್ಬಿಟ್ಟು ಸಂಸ್ಕೃತವಾಗ ನಮ್ಗೆ ಗೊತ್ತೇ ಇರಲಿಲ್ಲ. ಇದೆಲ್ಲ ಸಂಸ್ಕೃತದಲ್ಲಿದೆ. ಅದನ್ನು ಅಪೇಕ್ಷೆ ಇದ್ದವರು, ಅರ್ಥ ಆಗುವವರು ಇದನ್ನು ಕೊಂಡುಕೊಳ್ಳಬಹುದು. ಎಲ್ಲಿ ಸಿಗುತ್ತೆ ಇರುವ ವಿದ್ಯಾಪೀಠದಲ್ಲಿ ಮಾರ್ಕೆಟ್ಗೆ ಇಟ್ಟಿದ್ದಾರಂತೆ. 3ನೇ ಪುಸ್ತಕ ವಾಯುಸ್ತುತಿ. ವಾಯುಸ್ತುತಿಯಲ್ಲಿ ಒಂದು ವಿಶೇಷ ಏನಂತಂದರೆ, ವೇದಾತ್ಮ ತೀರ್ಥರು ಅಂತ ವಾದಿರಾಜರಿಗಿಂತ 8 ತಲೆಮಾರು ಹಿಂದಿನವರು ಸೂರ್ಯ ಮಠದಲ್ಲಿ ಅವರು ಬರೆದ ವ್ಯಾಖ್ಯಾನ. ಮತ್ತೆ ಅದರಲ್ಲಿ ಯಾವ ಅಸ್ಪಷ್ಟವಾಗಿರತಕ್ಕಂಥದ್ದಕ್ಕೋಸ್ಕರ ಮತ್ತೆ ಅವರು ಆ ಮೊದಲನೇ 2 ಶ್ಲೋಕ ಉಂಟಲ್ಲ, ಆಚಾರ್ಯರು ಅದನ್ನು ನಖಸ್ತುತಿ ಅಂತ ಹೇಳ್ತಾರೆ. ನನಗೆ ಹಾಗೆ ಹೇಳಲಿಕ್ಕೆ ಮನಸ್ಸು ಬರೋಲ್ಲ. ಅದು ನಖಸ್ತುತಿ ಅಲ್ಲ, ಅದು ನಾನು ಅದಕ್ಕೆ ನರಹರಿ ಸ್ತುತಿ ಅಂತ ಬೇರೆ ಹೆಸರು ಕೊಟ್ಟಿದ್ದೇನೆ. ಮತ್ತು ಆಚಾರ್ಯರು ಒಂದು ಗ್ರಂಥ ಅಲ್ಲ, ಆಚಾರ್ಯರು ಏಕಕಾಲದಲ್ಲಿ ಹೇಳಿದ 2 ಶ್ಲೋಕಗಳ ಬೇರೆ ಬೇರೆ ಸಂದರ್ಭದಲ್ಲಿ ರಚನೆ ಮಾಡಿದ ಶ್ಲೋಕಗಳು. ಅದಕ್ಕೆ ವ್ಯಾಖ್ಯಾನ ಬರೆದಿಲ್ಲ ಅವರು. ಯಾಕೆಂದ್ರೆ ಆ ಕಾಲದಲ್ಲಿ, ವೇದಾತ್ಮ ತೀರ್ಥರ ಕಾಲದಲ್ಲಿ ವಾಯುಸ್ತುತಿ ಹೇಳುವ ಮೊದಲು ಮತ್ತು ಕೊನೆಗೆ 2 ಶ್ಲೋಕ ಹೇಳಬೇಕು ಅನ್ನೋ ಸಂಪ್ರದಾಯ ಇರಲಿಲ್ಲ. ಅವರದ್ದು ಬರೀ ವ್ಯಾಖ್ಯಾನವೇ ಬರೆಯಲಿಲ್ಲ. ಆಮೇಲೆ ಶುರುವಾದ ಸಂಪ್ರದಾಯ ಅದು. ನಾನು ಅದಕ್ಕೆ ವ್ಯಾಖ್ಯಾನ ಬರೆದೆ ಆ 2 ಶ್ಲೋಕಗಳಿಗೆ. ಮತ್ತು ವಾಯುಸ್ತುತಿಗೆ ಅವರು ಹೇಳದೇ ಉಳಿದ ಕೆಲವು ಮಾತುಗಳು ನನಗನ್ನು ಸೇರಿಸಿ ವ್ಯಾಖ್ಯಾನ ಬರೆದಿದ್ದೇನೆ. ಹೀಗೆ 3 ಗ್ರಂಥಗಳನ್ನು ಪಡಿಮಾರು ಶ್ರೀಗಳವರು ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಇತ್ತೀಚೆಗೆ ಬಿಡುಗಡೆ ಆಯಿತು ಪುಸ್ತಕ. ಇದು ವಿದ್ಯಾಪೀಠದಲ್ಲಿ ಸಿಗುತ್ತೆ. ಅಪೇಕ್ಷೆ ಇದ್ದವರು, ಸಂಸ್ಕೃತದಲ್ಲಿದೆ ಅನ್ನೋದು ಗೊತ್ತಿರಲಿ, ಸುಮ್ಮನೆ ತಗೊಂಡ್ರೆ ಸಂಸ್ಕೃತ ಇದ್ರೂ ಅಡ್ಡಿಲ್ಲ ಬೇಕು ಅನ್ನುವರು. ಕೆಲವರಿಗೆ ನಮ್ಗೆ ಅರ್ಥ ಆಗಿದ್ರು ನಾವು ದೇವ್ರ ಪೀಠದಲ್ಲಿ ಪೂಜೆ ಮಾಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅಡ್ಡಿಲ್ಲ. ಅರ್ಥ ಆದರೆ ಬಹಳ ಸಂತೋಷ. ನಿಜವಾಗಿ ದಯವಿಟ್ಟು ನೀವು ಅರ್ಥ ಆಗುವವರು ಇದನ್ನು ಕೊಂಡು ಓದಿದ ಮೇಲೆ ನಿಮಗೆ ಇನ್ನೂ ಅದನ್ನು ಏನಾದ್ರು ಸೇರಿಸಬೇಕು ಅಂತಿದ್ದರೆ, ತಿದ್ದಬೇಕು ಅಂತಿದ್ದರೆ ಹೇಳಿ, ನನ್ನನ್ನು ನಾನು ತಿದ್ದಿಕೊಡ್ತೇನೆ. ಇದು ಪುಸ್ತಕಗಳು ಸಿಗ್ತವೆ. ಎಷ್ಟು ವಿಷಯ ಈ ಮತ್ತೆ ನಾಳೆ ಸಂಜೆ ಸೇರಿದಾಗ ಮುಂದಿನ ವಿಷಯಗಳನ್ನು ನೋಡೋಣ. ತಮಗೆಲ್ಲ ಇನ್ನೂ ಅವನ ಅವತಾರದ ಕಥೆ, ವೃಷಭದೇವನ ಒಂದು ವಿಸ್ಮಯಾವಹವಾದ ಕಥೆಯ ಕೆಲವು ಭಾಗಗಳು ಪ್ರಾಯ ನಾಳೆ ಒಂದು ದಿವಸ ಮುಂದುವರಿಯಬಹುದು. ನಾಳೆ ಸಂಜೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು